ಬೆಳಗಾವಿಯಲ್ಲಿ ಕೈಕೊಟ್ಟ ಮಳೆ, ನದಿ ತಟ್ಟದಲ್ಲೇ ಬರತಾಂಡವ. ಇತ್ತ ಬಾಗಲಕೋಟೆಯಲ್ಲಿ ಒಣಗಿದ ಭೂಮಿ, ಮೊಳಕೆಯೊಡೆಯದ ಬೀಜ. ಬೀದರ್ನಲ್ಲಿ ಕೆಂಡದಂತ ಬಿಸಿಲು, ಬಾರ್ತಾ ಇದೆ ಸೋಯಾಬೀನ್ ಬೆಳೆ. ಕೊಪ್ಪಳ ಜಿಲ್ಲೆಯಲ್ಲಿ ಹಾಹಾಕಾರ. ಇದುವೇ ಹೊತ್ತಿನ ವಿಶೇಷ ಬರ ಸಿಡಿಲು. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಕೈಕೊಟ್ಟಿದೆ ಮುಂಗಾರು ಮಳೆ. ಇದರಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ರೈತರಿಗೆ. ಮಳೆಯ ಕೊರತೆಯಿಂದಾಗಿ ಈಗಾಗಲೇ ಅನ್ನದಾತರು ಕಂಗಾಲಾಗಿದ್ದು ಬೆಳೆ ಉಳಿಸಿಕೊಳ್ಳುವುದಕ್ಕೆ ಶತ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ರೈತರು. ಟ್ಯಾಂಕರ್ ಮೂಲಕವಾಗಿ ಬೆಳೆಗಳಿಗೆ ನೀರುಣಿಸುವುದಕ್ಕೆ ಹರಸಾಹಸವನ್ನು ಪಡಲಾಗ್ತಾ ಇದೆ. ಬೆಳಗಾವಿ ತಾಲೂಕಿನ ಬಾಚಿ ಗ್ರಾಮದ ರೈತರಿಂದ ಸರ್ಕಸ್ ಆಗ್ತಾ ಇದೆ. ಮಾರ್ಕಂಡೇಯ ನದಿ ತಟದಲ್ಲೇ ಬರದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ನಾಟಿ ಮಾಡೋದಕ್ಕೆ ಹಾಕಿದಂತ ಭತ್ತದ ಸಸಿಗಳಿಗೆ ನೀರುಣಿಸುವುದಕ್ಕೆ ಶತ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಭತ್ತದ ಸಸಿಗಳಿಗೆ ಟ್ಯಾಂಕರ್ ಮೂಲಕವಾಗಿ ನೀರುಣಿಸ್ತಾ ಇದ್ದಾರೆ ರೈತರು. ಪ್ರತಿನಿತ್ಯವೂ ಕೂಡ ದೊಡ್ಡ ಮಟ್ಟದ ಸಮಸ್ಯೆಗಳಾಗ್ತಾ ಇದೆ ರೈತರಿಗೆ. ಒಂದು ಕಡೆ ಮಳೆ ಬರ್ತಾ ಇಲ್ಲ, ಈಗಾಗಲೇ ಬಿತ್ತನೆ ಬೀಜ ಮೊಳಕೆ ಹೊಡೆದಿದೆ, ಎಲ್ಲವೂ ಕೂಡ ಒಣಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಟ್ರ್ಯಾಕ್ಟರ್ ಮೂಲಕವಾಗಿ ನೀರು ಸಿಂಪಡಣೆ ಮಾಡುವಂತಹ ಶತಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ದುಪ್ಪಟ್ಟು ವೆಚ್ಚವನ್ನು ತೆತ್ತಬೇಕಾದಂತಹ ಪರಿಸ್ಥಿತಿ. ರೈತರ ಗೋಳಂತೂ ಹೇಳತೀರದಾಗಿದೆ. ನಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳು ಬೆಳಗಾವಿ ಜಿಲ್ಲೆಯದು. ಬೆಳೆ ಉಳಿಸಿಕೊಳ್ಳೋದಕ್ಕೆ ರೈತರು ನಾನಾ ರೀತಿ ಸರ್ಕಸ್ಗಳನ್ನು ಮಾಡ್ತಿದ್ದಾರೆ. ಮೊಳಕೆ ಹೊಡೆದಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಬಿತ್ತನೆ ಬೀಜಗಳಾಯಿತು, ಮೊಳಕೆ ಹೊಡೆದಿದೆ, ಇನ್ನೇನು ಫಸಲು ಬರಬೇಕು ಅನ್ನುವಂತಹ ಸಮಯದಲ್ಲಿ ಮುಂಗಾರು ಮಳೆ ನಿರೀಕ್ಷೆಯಲ್ಲಿದ್ದರು. ಮುಂಗಾರೀಗ ಕೈಕೊಟ್ಟಿದ್ದರಿಂದಾಗಿ ಟ್ಯಾಂಕರ್ ಮೂಲಕವಾಗಿ ನೀರುಣಿಸಲಾಗ್ತಾ ಇದೆ. ಮಾರ್ಕಂಡೇಯ ನದಿ ತಟ್ಟದಲ್ಲೇ ಬರದ ಪರಿಸ್ಥಿತಿ ನಿರ್ಮಾಣ ಆಗಿರುವುದರಿಂದಾಗಿ ರೈತರ ಗೋಳಂತೂ ಹೇಳತೀರದಾಗಿದೆ. ನಾಟಿ ಮಾಡಲು ಹಾಕಿದಂಥ ಭತ್ತದ ಸಸಿಗಳಿಗೆ ನೀರುಣಿಸ್ತಾ ಇರುವಂತಹ ಸಸಿಗಳಿಗೆ ಟ್ರ್ಯಾಕ್ಟರ್ ಮುಖ್ಯವಾಗಿ ಟ್ಯಾಂಕರಲ್ಲಿ ನೀರನ್ನು ಕೊಂಡೊಯ್ದು ಸಸಿಗಳಿಗೆ ನೀರುಣಿಸ್ತಾ ಇದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಬೆಳಗಾವಿಯಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಸಹದೇವ್ ಮಾನೆ, ನೋಡೋಣ. ಬೆಳಗಾವಿ ಜಿಲ್ಲೆಯಲ್ಲಿ ಈ ಬಾರಿ ಬಹುತೇಕ ಮುಂಗಾರು ಕೈ ಕೊಟ್ಟಿರುವಂಥದ್ದು ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಬೆಳಗಾವಿ ಜಿಲ್ಲೆಯ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಅದರಲ್ಲೂ ಬೆಳಗಾವಿ ತಾಲೂಕಿನಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೆಯಲಾಗುತ್ತೆ. ಭತ್ತ ಬೆಳೀತಾ ಇರುವಂತಹ ರೈತರೆಲ್ಲರೂ ಕೂಡ ಇದೀಗ ಬಹುತೇಕ ಭತ್ತ ಕಳೆದುಕೊಳ್ಳುವಂತಹ ಆತಂಕ ಕೂಡ ಎದುರಾಗಿರುವಂಥದ್ದು. ಮುಖ್ಯವಾಗಿ ಮಾರ್ಕಂಡೇಯ ನದಿ ತಟದಲ್ಲೇ ಭೀಕರ ಬರದ ಪರಿಸ್ಥಿತಿ ನಿರ್ಮಾಣವಾಗುವಂತಹ ಹಂತಕ್ಕೆ ಬಂದು ತಲುಪಿರುವಂಥದ್ದು. ನನಗೆ ಏನು ತೋರಿಸ್ತಾ ಇದ್ದೇನೆ, ಸದ್ಯ ಆ ಒಂದು ಗಿಡ ಮರಗಳು ಏನಿದಾವೆ ಅದೇ ಒಂದು ಪ್ರದೇಶದಲ್ಲಿ, ಅಂದರೆ ಇಲ್ಲಿಂದ ಕೂಗಳತೆ ದೂರದಲ್ಲಿ ಮಾರ್ಕಂಡೇಯ ನದಿ ಹರಿದು ಹೋಗುತ್ತೆ. ಸೊ ನದಿ ತಟದಲ್ಲೇ ಇದೀಗ ರೈತರೆಲ್ಲರೂ ಕೂಡ ಟ್ಯಾಂಕರ್ ಮೂಲಕ ನೀರನ್ನು ಹಾಯಿಸುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಸದ್ಯ ಈಗ ಗದ್ದೆಗಳಲ್ಲಿ ಈ ರೀತಿ ಭತ್ತದ ಸಸಿಗಳನ್ನು ನೆಟ್ಟಿರುವಂಥದ್ದು. ಆ ಸಸಿಗಳು ಒಣಗುವ ಹಂತಕ್ಕೆ ಬಂದಿರುವಂಥ ಕಾರಣಕ್ಕಾಗಿ ಸದ್ಯ ಈಗ ಟ್ಯಾಂಕರ್ ಮೂಲಕ ನೀರನ್ನು ಹಾಯಿಸ್ತಾ ಇರುವಂಥದ್ದನ್ನು ಕೂಡ ರೈತರು ಗಮನಿಸಬಹುದಾಗಿದೆ. ಇದು ಬೆಳಗಾವಿ ತಾಲೂಕಿನ ಬಾಚಿ ಗ್ರಾಮದಲ್ಲಿ ಸದ್ಯದ ಪರಿಸ್ಥಿತಿಗಳು. ಒಂದು ಟ್ಯಾಂಕರ್ ನೀರಿಗೆ 1,000 ರೂಪಾಯಿಯನ್ನು ಖರ್ಚು ಮಾಡ್ತಾ ಇರುವಂಥದ್ದು. ಸದ್ಯ ಈಗ ಈ ಒಂದು ಪ್ರದೇಶ ಏನಿದೆ, ಒಂದು ಜಮೀನಲ್ಲಿ 1 ಎಕರೆ ಪ್ರದೇಶದಲ್ಲಿ ಒಂದು ಭಾಗದಲ್ಲಿ ಈ ರೀತಿ ಸಸಿಗಳನ್ನು ಬಿತ್ತನೆ ಮಾಡಲಾಗುತ್ತೆ. ಆ ಒಂದು ಸಸಿಗಳನ್ನು ತೆಗೆದುಕೊಂಡು ಮಳೆ ಬಂದಂತಹ ಸಂದರ್ಭದಲ್ಲಿ ಗದ್ದೆಗಳಿಗೆ ನಾಟಿ ಮಾಡುವಂಥದ್ದು ಸಹಜವಾಗಿ ಈ ಪ್ರತಿ ವರ್ಷ ಮಾಡುವಂತೆ ಈ ವರ್ಷ ಕೂಡ ಸಸಿಗಳನ್ನು ನೆಡಲಾಗಿತ್ತು. ಆದರೆ ಇದೀಗ ಮಳೆ ಕೈಕೊಟ್ಟಿರುವಂಥ ಕಾರಣಕ್ಕಾಗಿ ಆ ಒಂದು ಬೆಳೆ ಹಾಳಾಗಿ ಒಣಗಿ ಹೋಗ್ತಾ ಇರುವಂಥದ್ದು. ಹೀಗಾಗಿ ಬೆಳೆ ರಕ್ಷಣೆಗಾಗಿ ಈಗ ಸದ್ಯ ರೈತರೆಲ್ಲರೂ ಕೂಡ ಟ್ಯಾಂಕರ್ ಮೊರೆ ಹೋಗಿರುವಂಥದ್ದು. ನಮ್ಮ ಜೊತೆಗೆ ಸ್ಥಳೀಯ ರೈತರಿದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಸರ್, ಈಗ ನದಿ ಪಕ್ಕದಾಗ ನಿಮ್ಮ ಎಲ್ಲ ಜಮೀನು ಅದಾವ. ಸದ್ಯ ಈ ಪರಿಸ್ಥಿತಿ ಟ್ಯಾಂಕರ್ದಿಂದ ನೀರು ಹಾಕುವಂಥ ಪರಿಸ್ಥಿತಿ ಬಂದೈತೆ ನಿಮ್ಗೆ? ಹೌದ್ರಿ ಸರ್, ಪ್ರತಿ ವರ್ಷ ಜೂನ್ ತಿಂಗಳ ಮಳೆ ಸ್ಟಾರ್ಟ್ ಆಗ್ತೀರಿ. ಈ ಸಲ ಸರ್ 20 ಜೂನ್ ಆದ್ರೇನು ಮಳೆ ಇಲ್ಲ. ಅದಕ್ಕಾಗಿ ಇದು ಬೆಳೆ ಉಳಿಸ್ಕೋಬೇಕಂತ ನಾವು ಒಂದು ಪ್ರಯತ್ನ ಮಾಡ್ತೀರಿ ಸರ್. ಒಂದು ಟ್ಯಾಂಕರ್ಗೆ ಎಷ್ಟು ಖರ್ಚು ಮಾಡತ್ತೀರಿ ಮತ್ತು 1 ಎಕರೆಗೆ ಎಷ್ಟು ಭತ್ತಕ್ಕೆ ಖರ್ಚು ಮಾಡ್ತೀರಿ ನೀವು? ಈಗ ಒಂದು ಟ್ಯಾಂಕರ್ ಸರ್, ಒಂದು ಟ್ಯಾಂಕರ್ ತೊಗೋಬೇಕಂದ್ರೆ 1,000 ರೂಪಾಯಿ ಟ್ಯಾಂಕರ್ ರೇಟ್ ಐತ್ರಿ ಈಗ. ಮತ್ತು ಈ ಹಿಂಗೆ ನಾವು ಒಂದು ವಾರ ಟ್ಯಾಂಕರ್ ನಾವು ನೀರು ಬಿಡಬೇಕ್ರಿ ಸರ್. ಎಷ್ಟು ಖರ್ಚು ಬರುತ್ತೆ ರೀ 1 ಎಕರೆ ಭತ್ತ? 1 ಎಕರೆ ಭತ್ತಕ್ಕೆ 45,000 50,000 ಮಟ್ಟ ಖರ್ಚು ಬರ್ತೈತೆ ರೀ ಸರ್. ಇದು ಮಾರ್ಕಂಡೇಯ ನದಿ ಏನು ಉಪಯೋಗ ಐತ್ರಿ ನಿಮಗೆ? ಮಾರ್ಕಂಡೇಯ ನದಿ ನಮಗೆ ಸದ್ಯ ಈಗೇನು ಉಪಯೋಗ ಐತ್ರಿ. ಇದು ಉಪಯೋಗ ಅಂದ್ರೆ ಈಗೇನು ಸದ್ಯ ಉಪಯೋಗ ಇಲ್ರಿ. ಈಗ ನೀರು ಇರಂಗಿಲ್ಲ ರೀ. ಅದಕ್ಕಾಗಿ ಭಾಳ ಸಮಸ್ಯೆ. ಮಳೆಗಾಲದಾಗ ನೀರು ಇರ್ತಾವೆ ಸರ್. ಈಗ ಸದ್ಯ ಮಾರ್ಕಂಡೇಯ ನದಿಗೆ ಏನಿಲ್ಲ ರೀ. ಈಗ ಎಲ್ಲ ಒಣಗಿ ಇದಾಗ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.